ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ಮತ್ತೊಂದು ದಿನ ಒಂದು ಒಳ್ಳೆಯ ವಾಕ್ಯ ಭಾಗದಿಂದ ಸಂಧಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ. ಹೇಗಿದ್ದೀರಾ? ನೀವೆಲ್ಲರೂ ಕ್ರಿಸ್ತನ ಕೃಪೆಯಿಂದ ಚೆನ್ನಾಗಿದ್ದೀರೆಂದು ಆ ಕಲ್ವಾರಿಯ ನಾಯಕನು ನಿಮ್ಮನ್ನು ಕರುಣಿಸಿ, ನಿಮ್ಮ ಪರಿಸ್ಥಿತಿಗಳನ್ನು ಗಮನಿಸಿ ನಿಮ್ಮನ್ನು ಸಂತುಷ್ಟಿಪಡಿಸಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ನಮ್ಮ ಜೀವಿತಗಳಲ್ಲಿ ಅನೇಕ ಸಾರಿ ನಂಬಿಕೆ ದ್ರೋಹಗಳು ನಡೆಯುತ್ತವೆ. ನಾವು ಎಷ್ಟು ಸೇವೆ ಮಾಡಿದರೂ, ಎಷ್ಟು ತಗ್ಗಿಸಿಕೊಂಡರೂ ಕೂಡ ಅದಕ್ಕೆ ಬೆಲೆ ಇಲ್ಲದೆ ಹೋಗುತ್ತದೆ. ಆದರೆ ಈ ದಿನ ನೀವು ವಾಕ್ಯವನ್ನು ಕೇಳುವಾಗ ಏಸಪ್ಪನು ನಡೆದುಕೊಂಡ ರೀತಿ, ಆತನು ಮಾಡಿದ ಕಾರ್ಯ, ಆತನಿಗಾದ ಅನುಭವ, ಆ ದುಃಖ, ನಂಬಿಕೆ ದ್ರೋಹ ನೀವು ಧ್ಯಾನಿಸುವಾಗ ನನ್ನ ಜೀವಿತ ಕೂಡ ಇದೇ ರೀತಿಯಾಗಿದೆಯಲ್ವಾ ಸ್ವಾಮಿ, ಕರುಣಿಸು, ಇದರ ಅರ್ಥ ಏನು ನನಗೆ ತಿಳಿಸು ಎಂದು ನೀವು ನಾನು ಧ್ಯಾನಿಸುವಂಥವರಾಗಿರೋಣ. ಕರ್ತನಿಗೆ ಸ್ತೋತ್ರ. ಪ್ರಿಯ ದೇವಜನವೇ, ದ ಡಾವಿನ್ಸಿ ಕೋಡ್ ಅನ್ನುವಂಥ ಒಬ್ಬ ವ್ಯಕ್ತಿ ಕರ್ತನ ಕಡೆಯ ಭೋಜನದ ಚಿತ್ರದ ಕುರಿತಾಗಿ ಅನೇಕ ಆಳವಾದಂಥ ಸಂಶಯಗಳನ್ನು, ಅನೇಕ ವಿಧವಾದಂಥ ಅರ್ಥಗಳನ್ನು ಕಲ್ಪಿಸಿ ಹೇಳಿರುವಂಥದ್ದನ್ನು ನೀವು ದ ಡಾವಿನ್ಸಿ ಕೋಡ್ ಎಂಬ ಒಂದು ಚಿತ್ರದಲ್ಲಿ ನೋಡಿರಬಹುದು. ನಾನು ಅದನ್ನು ನೋಡಿಲ್ಲ. ಆದರೆ ಪ್ರಿಯ ದೇವಜನವೇ, ದೇವರ ವಾಕ್ಯವನ್ನು ಆಳವಾಗಿ ಅಧ್ಯಯನ ಮಾಡುವಾಗ ಅನೇಕ ರಹಸ್ಯಗಳನ್ನು ದೇವರು ನಮಗೆ ಬಯಲುಪಡಿಸುತ್ತಾರೆ. ಈ ಮೌಂಡಿ ಥರ್ಸ್ಡೇ ಅಂತ ಹೇಳುವುದು ಪವಿತ್ರ ಗುರುವಾರ, ಕರ್ತನ ಕಡೆಯ ಭೋಜನ, ಈ ರೀತಿಯಾಗಿ ಹೋಲಿ ಥರ್ಸ್ಡೇ ಎಲ್ಲ ಪದಗಳಿಂದ ಇದನ್ನು ಕರೆಯುತ್ತಾರೆ. ಹಾಗಾದರೆ ಇವತ್ತು ನಾವು ಕೇವಲ ಹಿಸ್ಟಾರಿಕಲ್ ಅಲ್ಲ, ಏಸಪ್ಪನ ಮನವೇದನೆಯನ್ನು, ಏಸಪ್ಪನು ತನ್ನ ಜೊತೆಯಲ್ಲಿದ್ದವರಿಗೆ ಮಾಡಿದ ಕೃತ್ಯಗಳನ್ನು, ಅದರಿಂದ ತನಗೆ ಆದ ಅನುಭವವನ್ನು ನಾವು ತಿಳಿದುಕೊಳ್ಳುವಂಥವರಾಗಿರೋಣ. ಹಾಗಾದರೆ ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಂಡು ನಂತರ ವಾಕ್ಯ ಧ್ಯಾನಕ್ಕೆ ಹೋಗೋಣ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಒಂದು ವಿಷಯವನ್ನು ಗಮನಿಸಿರಿ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ. ಮೊದಲ ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಿರಿ, ಏಸಪ್ಪ ನಿಮ್ಮನ್ನು ಪ್ರೀತಿಸುತ್ತಾನೆ. ಜೀಸಸ್ ಲವ್ಸ್ ಯು. ಅದು ಬಹಳ ಮುಖ್ಯವಾದಂಥ ಮೊದಲನೆಯ ಕಾರ್ಯ. ಏಸಪ್ಪ ನಿಮ್ಮನ್ನು ಪ್ರೀತಿಸುವುದರಿಂದ ನೀವು ಏಸಪ್ಪನನ್ನು ಪ್ರೀತಿಸಬೇಕು. ಏಸಪ್ಪನನ್ನು ಪ್ರೀತಿಸಿದ ನೀವು ನಾನು ಏಸಪ್ಪನು ಹೇಳಿದ ಹಾಗೆ ಮಾಡಬೇಕು ಅಲ್ವಾ? ಅದು ಬಹಳ ಮುಖ್ಯವಾದಂಥ ಕಾರ್ಯ. ಇದನ್ನು ಗಮನ ಇಟ್ಟುಕೊಳ್ಳಿ. ಈ ಏಸಪ್ಪ ನಮ್ಮನ್ನು ಪ್ರೀತಿಸುತ್ತಾರೆ ಯಾವಾಗ? ಯೇಸು ಸ್ವಾಮಿಯ ಜೊತೆಯಲ್ಲಿದ್ದಂಥ 12 ಜನ ಶಿಷ್ಯರನ್ನು ಕರೆದು ಕೊನೆಯ ರಾತ್ರಿ ಕಡೆಯ ಭೋಜನ ಮಾಡುತ್ತಿದ್ದಾರೆ. ನಾವು ಈಗ ಕಡೆಯ ವಾರ, ಕಡೆಯ ದಿನಗಳು, ಕಡೆಯ ಮಾತುಗಳು, ಕಡೆಯ ಸಮಯಗಳು ಇವುಗಳನ್ನು ಧ್ಯಾನ ಮಾಡುತ್ತಾ ಇದ್ದೇವೆ. ಹಾಗಾದರೆ ಸ್ವಾಮಿಗೆ ಕಡೆಯ ಕಾಲ ಗೊತ್ತಿದ್ದರಿಂದ ಅವೆಲ್ಲವನ್ನು ಬಹಳ ಪ್ರಾಮುಖ್ಯವಾಗಿ ಮಾಡಿದರೂ ಬೇರೆ ಯಾರನ್ನೂ ಕರೆಯದೆ ತನ್ನ 12 ಜನ ಶಿಷ್ಯರನ್ನು ಮಾತ್ರ ಬೇರ್ಪಡಿಸಿ ಅವರೊಟ್ಟಿಗೆ ಒಂದು ಭೋಜನವನ್ನು ಮಾಡುತ್ತಿದ್ದಾರೆ. ಹೀಗೆ ಹೇಗಿರುತ್ತಂದರೆ, ಇದು ನಿಜವಾಗಿ ಹೇಳಬೇಕಾದ್ರೆ ನಮಗೆ ಆತ್ಮೀಯರನ್ನು ನಾವು ಕರೆದು ನಾವು ಮಾಡಿದ ಸಾಧನೆ, ನಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತೇವಲ್ವಾ, ಆ ರೀತಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಮಾತ್ರ ಕರೆದಿದ್ದಾನೆ. ನೀವೆಲ್ಲ ವಾಲ್ ಪೇಂಟನ್ನು ನೋಡಿರಬಹುದು. ಏನು ಕೆಥಡ್ರಲ್ಲಿರುವಂಥ ವಾಲ್ ಪೇಂಟು 12 ಜನ ಶಿಷ್ಯರ ಜೊತೆಯಲ್ಲಿ ಯೇಸು ಸ್ವಾಮಿ ಆ ಕಡೆಯ ಭೋಜನ, ದ ಲಾರ್ಡ್ ಸಫರ್ ಅನ್ನುವಂಥ ಒಂದು ಚಿತ್ರದನ್ನು ನೀವು ನೋಡಿರ್ತೀರ, ಖಂಡಿತ ನೀವು ನೋಡಿರ್ತೀರ. ಯೇಸು ಸ್ವಾಮಿ ಯಾಕೆ ತನ್ನ ಶಿಷ್ಯರನ್ನು ಮಾತ್ರ ಕರೆದನು, ಏನೆಲ್ಲ ನಡೆಯಿತು ಅನ್ನುವಂಥದ್ದನ್ನು ದಯಮಾಡಿ ಸ್ವಲ್ಪ ನಿಧಾನಿಸಿ ಆಲಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಸರಿ, ಈಗ ಇದನ್ನು ಕಾರ್ಯವನ್ನು ಕೊನೆಯಲ್ಲಿ ಹೇಳಿದ್ದೆ ಯೇಸಪ್ಪ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ಯೇಸು ಸ್ವಾಮಿಯ
ಜೀವಿತ ಕಾಲದಲ್ಲಿ, ಸೇವೆಯ ಕಾಲದಲ್ಲಿ ಅನೇಕ ಕಾರ್ಯಗಳನ್ನು ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಎಂಬ ಕಾರ್ಯಗಳನ್ನು ಹೇಳಿದರು. ಆದರೆ ಈ ಕೊನೆಯ ಇನ್ನೇನು ಭೂಮಿಯ ಮೇಲೆ ಮಾನವದಾರಿಯಾಗಿ ತನ್ನ ಕೆಲಸವನ್ನು ಮುಗಿಸಲಿಕ್ಕೂ ಶಿಷ್ಯರೊಟ್ಟಿಗಿರುವಂಥ ಒಂದು ಕೊನೆಯ ದಿನ, ಲಾಸ್ಟ್ ಟೈಮ್, ಆಗ ಅವರೊಟ್ಟಿಗೆ ಒಂದು ಒಳ್ಳೆಯ ಊಟವನ್ನು ತಿನ್ನಬೇಕೆಂದು ಬರುತ್ತಾ ಇದ್ದಾರೆ. ನನ್ನ ಪ್ರಿಯರೇ, ನಿಮಗೆಲ್ಲ ಗೊತ್ತಿದೆ, ಸಾಮೂಹಿಕ ಒಂದು ಊಟದ ಸಮಯ ಬಂದಾಗ ಸೋಷಿಯಲ್ ವೆಲ್ಫೇರ್ ಮೀಟಿಂಗ್ ಆರ್ ಫುಡ್ ಮಾಡುವಾಗ ಮೊದಲು ಅವರೇನು ಮಾಡ್ತಾರೆ ಅಂದರೆ, ಅತಿಥಿಗಳು ಮನೆಗೆ ಬರುವಾಗ, ನಮ್ಮ ದೇಶದಲ್ಲಿ ಕೂಡ ಸಂಪ್ರದಾಯ ಇದೆ, ಯಹೂದ್ಯರಲ್ಲಿ ಕೂಡ ಅದಿತ್ತು, ಏನಂದರೆ ಕೈಗಳನ್ನು ಕಾಲುಗಳನ್ನು ಶುದ್ಧೀಕರಣ ಮಾಡಿಕೊಳ್ಳಬೇಕು. ನಮ್ಮಲ್ಲಿ ಅದನ್ನು ನಾವೀಗ ಪಾಲಿಸುವುದಿಲ್ಲ. ಪಾಲಿಸಿದರೆ ಒಳ್ಳೆಯದು. ಊಟಕ್ಕೆ ಮುಂಚಿತವಾಗಿ, ಮುಖ್ಯವಾಗಿ ಮನೆಗೆ ಬರುವಾಗ, ಅತಿಥಿಗಳಾಗಿ ಬರುವಾಗ, ಇಲ್ಲವೇ ಊಟಕ್ಕೆ ಕೂರುವಾಗ ಕೈಗಳನ್ನು ಕಾಲುಗಳನ್ನು ಶುದ್ಧೀಕರಿಸಿಕೊಳ್ಳಬೇಕು ಎಂಬುದು ಆಗಿನ ನಿಯಮ. ನಮ್ಮ ದೇಶದಲ್ಲಿ ಕೂಡ ಆ ನಿಯಮವೂ ಇದೆ. ಈಗ ಯೇಸು ಸ್ವಾಮಿ ಅದೆಲ್ಲವನ್ನ ಮಾಡಿಯೇ ಬಂದಿರುತ್ತಾರೆ. ಆದರೆ ಇಲ್ಲಿ ಗಮನಿಸಿರಿ, ಈ ಮೌಂಡಿ ಥರ್ಸ್ಡೇ ಅಂದರೆ ಏನು ಅಲ್ಲಿ ಹೇಳುತ್ತದೆ. ಮೌಂಡಿ ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಮೆಂಡಾಟುಮ್ ಅಂದರೆ ಕಮಾಂಡ್ಮೆಂಟ್, ಇಲ್ಲವೇ ಆಜ್ಞೆ ಅಂತ. ಮೌಂಡಿ ಅಂದರೆ ಒಂದು ಹೊಸ ಆಜ್ಞೆ, ಥರ್ಸ್ಡೇ ಅಂದರೆ ಗುರುವಾರ, ಒಂದು ಹೊಸ ಆಜ್ಞೆಯನ್ನು ಕೊಡಲ್ಪಟ್ಟಂಥ ಗುರುವಾರ. ಆ ಹೊಸ ಆಜ್ಞೆ ಏನು ಅಂತ ನಿಮಗೆ ಗೊತ್ತಿದೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂದು ಹೇಳಿದಂಥ ಮಾತು. ಈಗ ಯೇಸು ಸ್ವಾಮಿಯು ಎಲ್ಲರೂ ಬಂದು ಅಲ್ಲಿ ಕೂತುಕೊಂಡಿದ್ದಾರೆ. ಮುಂದೆ ಏನು ನಡೆಯಲಿಕ್ಕಿದೆ, ಏನಾಗಲಿಕ್ಕಿದೆ ಅಂತ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತುಂಟು. ನಿಮಗೂ ನನಗೂ ನಾಳೆಯ ಕುರಿತು, ನಮ್ಮ ಭವಿಷ್ಯದ ಕುರಿತು, ನಮ್ಮ ಕೆಲಸದ ಪ್ರಾರಂಭಗಳ ಕುರಿತು, ಮುಕ್ತಾಯದ ಕುರಿತು ಒಂದು ಐಡಿಯಾ ಇಲ್ಲದೆ ಇರಬಹುದು. ಆದರೆ ನಿಮ್ಮನ್ನು ನಡೆಸುವ ದೇವರು, ನೀವು ನಾನು ನಂಬಿದ ದೇವರು ಎಲ್ಲವನ್ನು ನೋಡುವ ದೇವರಾಗಿದ್ದಾನೆ. ಆತನು ಸಮಸ್ತವನ್ನು ನೋಡುವ ದೇವರಾಗಿದ್ದಾನೆ. ಆತನು ನೋಡುವ ದೇವರಾಗಿದ್ದಾನೆಂಬುದನ್ನು ಮಾತ್ರ ನಾವು ತಿಳಿದಿದ್ದೇವೆ. ಯೋಹಾನನು ಬರೆದ ಸುವಾರ್ತೆ 13:3 ವಾಕ್ಯದಲ್ಲಿ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ, ಏಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ, ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು, ಈ ಎಲ್ಲವನ್ನು ತಿಳುಕೊಂಡವನಾಗಿ ಏಸಪ್ಪಗೆ ಎಲ್ಲವೂ ಗೊತ್ತಿತ್ತು. ಒಂದೆರಡು ಸಾರಿ ಅಲ್ಲ, ಅನೇಕ ಸಾರಿ ತನ್ನ ಶಿಷ್ಯರಿಗೆ ನಾನು ಬಂದಿದ್ದ್ಯಾಕೆ, ನಾನು ಹೇಗೆ ಮುಗಿಯುತ್ತೆ, ಏನು ಮಾಡ್ತೀನಿ ಅನ್ನೋದು ಹೇಳ್ತಾ ಇದ್ದರು. ಯಾರಿಗೂ ಅರ್ಥವಾಗಿರಲಿಲ್ಲ. ಆದರೆ ಯೇಸು ಸ್ವಾಮಿಗೆ ತಾನು ಏನು ಮಾಡ್ತಾ ಇದ್ದೀನಿ ಅಂತ ಚೆನ್ನಾಗಿ ಗೊತ್ತಿತ್ತು. ಅದರ ನಂತರದ ವಾಕ್ಯವನ್ನು ನೋಡ್ರಿ, ಊಟವನ್ನು ಬಿಟ್ಟು ಎದ್ದು ಒದ್ದಿದ್ದ ಮೇಲೊದಿಕೆಯನ್ನು ತೆಗೆದಿಟ್ಟು ಕೈಪವಾಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡು ಅಂತ ಹೇಳುತ್ತಾ ಇದೆ. ಇಲ್ಲಿ ಗಮನಿಸಿರಿ ದೇವಜನವೇ, ನೋಡಿ, ಊಟಕ್ಕಿಂತ ಮುಂಚಿತವಾಗಿ ಕೈಕಾಲುಗಳನ್ನು ತೊಳೆಯುತ್ತಾರೆ, ಅತಿಥಿಗಳಾಗಿ ಬಂದಾಗ ಕೈಕಾಲುಗಳನ್ನು ತೊಳೆಯುತ್ತಾರೆ. ಆದರೆ ಯೇಸು ಸ್ವಾಮಿ ಊಟದ ಮಧ್ಯದಲ್ಲಿ ಎದ್ದನು. ಯೇಸು ಸ್ವಾಮಿ ಊಟದ ಮಧ್ಯದಲ್ಲಿ ಎದ್ದನು ಅಂದರೆ ಈಗಾಗಲೇ ಪ್ರಾರಂಭಿಸಿ ರೊಟ್ಟಿಯನ್ನು ಮುರಿಯುವುದಕ್ಕೂ ದ್ರಾಕ್ಷಾರಸವನ್ನು ಕುಡಿಯುವುದಕ್ಕೂ ಪ್ರಾರಂಭಿಸಿದಾಗ ಆತನು ಮಧ್ಯದಲ್ಲಿ ಎದ್ದೇಳುತ್ತಾ ಇದ್ದಾನೆ. ದೇವಜನವೇ, ಲೋಕದಲ್ಲಿ ಅನೇಕ ಗುರುಗಳು, ರಾಜರುಗಳು, ಅನೇಕ ದೇವರುಗಳು ಅನೇಕರಿದ್ದರು. ಯೇಸುವಿನ ಹಾಗೆ ಒಂದು ವ್ಯತ್ಯಾಸವುಳ್ಳಂಥ ಬೋಧನೆಗಳನ್ನು, ಸತ್ಯವನ್ನು ತಿಳಿಸಿದವರು ಯಾರೂ ಇಲ್ಲ. ಏಸಪ್ಪ ಅದು ಏನು ಮಾಡಿದರು ಅಂದರೆ, ಎಲ್ಲರ ಮುಂದೆ ಎದ್ದು ಕೈಪವಾಡವನ್ನು ತಕ್ಕೊಂಡು ನಡುವಿಗೆ ತೆಗೆದುಕೊಂಡು ಕಟ್ಟಿಕೊಂಡು ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಅಲ್ಲಿ ಗಮನಿಸಿರಿ, ಯೋಹಾನ 13:5 ಆಗ ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪವಾಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಆತನು ತನ್ನ ಕಾರ್ಯವನ್ನು ಪ್ರಾರಂಭಿಸಿದನು. ಇಲ್ಲಿ ನಾನು ನಿಮಗೊಂದು ವಿಷಯವನ್ನು ಹೇಳಲಿಕ್ಕೆ ಬಯಸುತ್ತೇನೆ. 12 ಜನ ಶಿಷ್ಯರಿದ್ದಾರೆ. 12 ಜನ ಶಿಷ್ಯರಲ್ಲಿ ಕೂಡ ಒಬ್ಬನು ತನಗೆ ನಂಬಿಕೆ ದ್ರೋಹ ಮಾಡುವವನಿದ್ದಾನೆ, ಅದಲ್ವಾ? ಇದೇ ದ ಡಾ ವಿನ್ಸಿ ಕೋಡ್ ಅನ್ನುವಂಥ ಒಂದು ಇದರಲ್ಲಿ ಹೇಳ್ತಾರೆ, ಕೆಲವರ ಮಗ್ನ ಯೇಸುವಿನ ಬಾಯಿ ಮಾತಿನ ಹತ್ರನೂ,
ಯೇಸುವಿನ ಉದ್ದೇಶದ ಕಡೆಗೂ ಇದ್ದರೆ, ಇಸ್ಕರಿಯೋತನ ಕೈ ಮಾತ್ರ ಅಲ್ಲಿದ್ದಂಥ ರೊಟ್ಟಿಯ ಮೇಲಿತ್ತಂತೆ. ಮತ್ತು ಅವನು ಇನ್ನೊಂದು ಕಡೆಯಲ್ಲಿ ಕೈ ಚೀಲವನ್ನು, ಹಣದ ಚೀಲವನ್ನು ಇಟ್ಟುಕೊಂಡಿದ್ದನಂತೆ. ಇವತ್ತು ದೇವಜನವೇ, ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಂಥ ನೀವು ನಾನು ಕೇವಲ ದೇವರು ಹಣವನ್ನು ನನಗೆ ಕೊಡಬೇಕು, ಆಶೀರ್ವಾದವನ್ನು ಕೊಡಬೇಕು ಅಂತ ನೀವು ಹಣವನ್ನು ಹಿಡ್ಕೊಂಡು ಲೋಕದಾಶೆಯನ್ನು ಹಿಡ್ಕೊಂಡಿದ್ದೀರಾ? ಇಲ್ಲವೇ ಕರ್ತನಿಗೂ ಗೊತ್ತಿಲ್ಲದ ಹಾಗೆ, ಬೇರೆಯವ್ರಿಗೂ ಗೊತ್ತಿಲ್ಲದ ಹಾಗೆ ಇಸ್ಕರಿಯೋತ ಯೂದನಂತೆ ರೊಟ್ಟಿಯ ಮೇಲೆ ಕೈ ಹಾಕಿದ್ದೀರಾ? ಅನೇಕರು ಹೇಳುತ್ತಾರೆ ರೋಟಿ ಕಪಡ ಅವ್ರ ಮಕಾನ್ ಅಂತೇಳಿ. ಏನಂದರೆ ಊಟವು, ಬಟ್ಟೆಯು, ಮನೆಯು ಇದು ಬಹಳ ಮುಖ್ಯ, ಬೇಕೇ ಬೇಕು ಅಂತ ಹೇಳುತ್ತಾರೆ. ಆದರೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ, ಬಟ್ಟೆಯಿಂದ ಬದುಕುವುದಿಲ್ಲ, ಮನೆಯಿಂದ ಬದುಕುವುದಿಲ್ಲ, ದೇವರ ಮಾತಿನಿಂದ ಬದುಕುತ್ತಾನೆ. ದೇವಜನವೇ, ಇವತ್ತು ನೀವು ನಾನು ಬದುಕಿದ್ದೇವೆ, ಚೆನ್ನಾಗಿದ್ದೇವೆ ಅಂತ ಹೇಳಿದರೆ ನಾವು ಮಾಡಿದಂಥ ಪುಣ್ಯಕ್ರಿಯೆಗಳೆಲ್ಲ, ಮಾಡಿದ ಆದಾಯವಲ್ಲ, ಇಲ್ಲವೇ ನಮ್ಮ ವ್ಯಾಯಾಮವಲ್ಲ, ಬದಲಾಗಿ ದೇವರ ಕೃಪೆ. ದೇವರ ಕೃಪೆ ಇದ್ದರೆ ಬಡವನು ಕೂಡ ಬಲಿಷ್ಠನಾಗುತ್ತಾನೆ, ಬಲಹೀನನು ಕೂಡ ಸಂತೃಪ್ತನಾಗುತ್ತಾನೆ. ಆದರೆ ದೇವರ ಕೃಪೆ ಇಲ್ಲದೆ ಹೋದರೆ ಆಸ್ತಿ ಉಳ್ಳವನಾಗಲಿ, ಹಣವುಳ್ಳವನಾಗಲಿ, ಹೆಸರುಳ್ಳವನಾಗಲಿ ಏನೂ ಪ್ರಯೋಜನ ಇಲ್ಲ. ಇಸ್ಕರಿಯೋತ ಯೂದನು ಕೂಡ ಅದೇ ಟೇಬಲ್ ಮೇಲೆ ಇದ್ದನು. ಇವತ್ತು ಯೇಸುವಿನ ಜೊತೆಗೆ ಯೇಸುವಿನ ಮಕ್ಕಳಾಗಿ ನಾವಿದ್ದೇವೆ. ಬೇರೆ ಶಿಷ್ಯರಂತಿದ್ದೇವಾ, ಇಲ್ಲವ ಇಸ್ಕರಿಯೋತ ಯೂದನಂತಿದ್ದೇವಾ ಎಂಬುದು ಬಹಳ ಮುಖ್ಯ. ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ನಮ್ಮನ್ನು ಚುಚ್ಚುವವರು, ನಮ್ಮನ್ನು ವೇಧಿಸುವವರು ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ. ನಮ್ಮನ್ನು ಹಿಡುಕೊಡುವವರು, ನಮಗೆ ನಂಬಿಕೆ ದ್ರೋಹ ಮಾಡುವವರು ಒಬ್ಬರು ಇದ್ದೇ ಇರ್ತಾರೆ. ಕಾರಣ ತಪ್ಪು ಅವರದಲ್ಲ. ಈ ವಾಕ್ಯವನ್ನು ನೀವು ಗಮನಿಸಿ ಓದಿ ನೋಡ್ರಿ. ಸೈತಾನನು ಅವನಲ್ಲಿ ಹೊಕ್ಕನು ಎಂದು ಹೇಳುತ್ತದೆ. ಸೈತಾನನು ಅವನಲ್ಲಿ ಹೊಕ್ಕನು, ಆ ಸೈತಾನನ ದುರ್ಗುಣಗಳು ಅವನಲ್ಲಿ ಬಂದ ನಿಮಿತ್ತವಾಗಿ ಎಂದು ಹೇಳುತ್ತದೆ. ಈ ವಾಕ್ಯವನ್ನು ಕೇಳುತ್ತಿರುವ ದೇವಜನರೇ, ದುರ್ಗುಣಗಳು ಬಂದಾಗ, ದುಷ್ಟನು ಬಂದಾಗ, ಸೈತಾನನು ಬಂದಾಗಲೇ ಅಮ್ಮನಾಗಿರುವಂಥವಳು ಅತ್ತೆಯಂತೆ ವರ್ತಿಸ್ತಾಳೆ, ಮಗಳಾಗಿರುವಂಥವಳು ಸೊಸೆಯಂತೆ ವರ್ತಿಸ್ತಾಳೆ, ಮಕ್ಕಳಾಗಿರುವಂಥವರು ದುಷ್ಟರ ಹಾಗೆ ವರ್ತಿಸ್ತಾರೆ, ತಂದೆ ತಾಯಿಗಳಾದರೂ ಕೆಲವು ಸಾರಿ ವಿರೋಧಿಗಳಂತೆ ವರ್ತಿಸುತ್ತಾರೆ. ತಪ್ಪು ಮನುಷ್ಯನಲ್ಲಿಲ್ಲ, ಮನುಷ್ಯನನ್ನು ಹೊಕ್ಕಿರುವ ಸೈತಾನನ ದುರ್ಗುಣಗಳೆಲ್ಲಿವೆ. ಈ ವಾಕ್ಯವನ್ನು ಪೂರ್ತಿ ಓದಿ ನಿಮಗೆ ತಿಳಿಸಲಿಕ್ಕೆ ನನಗೆ ಸಮಯ ಇಲ್ಲ. ಆದರೆ ನಿಮಗೆಲ್ಲ ಗೊತ್ತುಂಟು, ಸೈತಾನನು ಇಸ್ಕರಿಯೋತ ಯೂದನಲ್ಲಿ ಹೊಕ್ಕನು. ಆದರೂ ನನಗನಿಸಿದ ಹಾಗೆ ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಇಸ್ಕರಿಯೋತ ಯೂದನಿಗೂ ಕೂಡ ರೊಟ್ಟಿಯನ್ನು ಮುರಿದು ಕೊಟ್ಟನು. ಇಸ್ಕರಿಯೋತ ಯೂದನ ಪಾದಗಳನ್ನು ಕೂಡ ತೊಳೆದಿರಬಹುದು, ನಮಗೆ ಅದರ ಪ್ರೂಫ್ ಇಲ್ಲ. ಬಟ್ ಎಲ್ಲರ ಪಾದಗಳನ್ನು ತೊಳೆದಾಗ ಇಸ್ಕರಿಯೋತ ಯೂದನ ಪಾದಗಳನ್ನು ತೊಳೆದನು. ಯೇಸು ಸ್ವಾಮಿ ಶತ್ರುಗಳನ್ನು ಪ್ರೀತಿಸುವಾತನು. ಯೇಸು ಸ್ವಾಮಿ ಖಂಡಿತವಾಗಿ ಅನೇಕರನ್ನು ಪ್ರೀತಿಸಿದಾತನು ಶತ್ರುಗಳನ್ನು ಪ್ರೀತಿಸ್ತಾನೆ. ತನಗೆ ನಂಬಿಕೆ ದ್ರೋಹ ಮಾಡ್ತಾನೆ, ತನ್ನನ್ನು ಹಿಡುಕೊಡ್ತಾನೆ, ತನಗೆ ಈ ರೀತಿ ಮಾಡ್ತಾನೆ ಅಂತ ಗೊತ್ತಿದ್ದರೂ ಕೂಡ ಕರ್ತನ ಚಿತ್ತ, ದೇವರ ಮಹಿಮೆ. ಆ ವಾಕ್ಯವನ್ನು ನೋಡ್ರಿ. ಯಾವಾಗ ಇಸ್ಕರಿಯೋತ ಯೂದನು ಯೇಸುವನ್ನು ಹಿಡ್ಕೊಳ್ಳಲಿಕ್ಕೆ ಏಸಪ್ಪ ಹೇಳ್ತಾರೆ, ಹೋಗು ನಿನ್ನ ಕೆಲಸ ನೀನು ಮಾಡು ಅಂತ ಹೇಳ್ತಾನೆ. ಅಲ್ಲಿದ್ದವರು ಅಂದುಕೊಡ್ತಾರೆ, ಏಸಪ್ಪ ಯಾಕೆ ಹೀಗೆ ಇಸ್ಕರಿಯೋತ ಯೂದನನ್ನು ಕಳಿಸಿರಬೇಕು? ಹಣದ ಚೀಲ ಅವನ ಹತ್ರ ಇರೋದರಿಂದ ಏನೋ ಕೊಂಡ್ಕೊಂಡು ಬಾ, ಇಲ್ಲವೇ ಏನೋ ಯಾರಿಗೂ ಕೊಡು ಅಂತ ಹೇಳಿ ಕಳಿಸ್ತಾ ಇದ್ದಾನೆ ಅಂತ ಅಂದುಕೊಂಡಿದ್ದರು. ಆದರೆ ಏಸಪ್ಪ ಅವನಿಗೆ, ಇಸ್ಕರಿಯೋತ ಯೂದ ಇನ್ಯಾಕೆ ತಡ, ನಿನ್ನ ಕೆಲಸ ನೀನು ಮಾಡು ಅಂದ ತಕ್ಷಣ ಅವನು ಎದ್ದು ಹೊರಟು ಹೋದನು. ನನ್ನ ಪ್ರಿಯ ದೇವಜನವೇ, ಮೌಂಡಿ ಥರ್ಸ್ಟಿ ಅನ್ನುವಂಥದ್ದು ಒಂದು ಹೊಸ ಆಜ್ಞೆಯನ್ನು ಕೊಡುವುದು ಮಾತ್ರವಲ್ಲ, ಏಸಪ್ಪನಿಗೆ ಹಿಂಸೆಯು ಪ್ರಾರಂಭವಾದಂಥ ಸಮಯವಾಗಿರುವುದನ್ನು ನಾವಲ್ಲಿ ನೋಡುತ್ತಾ ಇದ್ದೇವೆ. ಹಿಂಸೆಯ ನೋವು ಬಂತದ್ದು ಯಾರೋ ಪರರಿಂದ ಬರೋದಿಲ್ಲ, ದೂರದಿಂದ ಬರೋದಿಲ್ಲ, ನಮ್ಮ ಜೊತೆಯಲ್ಲಿರುವವರಿಂದಲೇ ಬರುತ್ತದೆ. ಕೆಲವು ಸಾರಿ ಹೆತ್ತ ಮಕ್ಕಳಿಂದಲೇ, ಕಟ್ಟಿಕೊಂಡ ಗಂಡ ಹೆಂಡತಿಯರಿಂದಲೇ ಅಲ್ವಾ, ಹೆತ್ತ ಮಕ್ಕಳಿಂದ ಹಿಡಿದು, ಜೊತೆಗಾರರಿಂದ ಹಿಡಿದು, ಬೆಳೆದವರಿಂದ ಹಿಡಿದು, ಸ್ನೇಹಿತರಿಂದ ಹಿಡಿದು, ಸಂಸಾರದಲ್ಲಿ ನಮ್ಮ ಜೊತೆ ಕೆಲಸಗಾರರಲ್ಲಿ ನಮ್ಮನಿಗೆ ನೋವನ್ನು ಕೊಡುವಂಥವರು ಆಗಿರುತ್ತಾರೆ. ಆದರೂ ಏಸಪ್ಪ ಹೇಳುವಂಥ ಮಾತು, ಕೊನೆಯಲ್ಲಿ ಒಂದು 6-7 ಕಾರ್ಯಗಳನ್ನು ನಿಮಗೆ ಹೇಳಿ ತಿಳಿಸುತ್ತೇನೆ. ಇಲ್ಲಿ ಹೇಳುತ್ತಿರುವಂಥ ಮಾತು ಏನೆಂದರೆ, ಅಲ್ಲಿ ಹೇಳುತ್ತದೆ, ಯೇಸು ನೋಡಿ ಆ ರೀತಿ ಪ್ರಾರಂಭಿಸಿದನು. 6ನೇ ವಚನಕ್ಕೆ ಬಂದಾಗ ಹೀಗೆ, ಸೀಮೋನ ಪೇತ್ರನ ಬಳಿಗೆ ಬರಲು ಅವನು ಆತನಿಗೆ, ಸ್ವಾಮಿ ನೀನು ನನ್ನ ಕಾಲುಗಳನ್ನು ತೊಳೆಯಬೇಕೆ ಎಂದು ಹೇಳಿದನು. ಬೇಡಪ್ಪ, ನನ್ನ ಕಾಲುಗಳು ತೊಳೆಯಬೇಡಪ್ಪ ಅಂದನು. ಪೇತ್ರನಿಗೆ ಅರ್ಥ ಆಗಲಿಲ್ಲ.
ಯೇಸು ಸ್ವಾಮಿ ಆಮೇಲೆ ಹೇಳಿದ್ರು, ನಾನು ತೊಳೆದಿಲ್ಲ ಅಂದರೆ ನನ್ನಲ್ಲಿ ನಿನಗೆ ಪಾಲಿರೋದಿಲ್ಲ ಅಂದ ತಕ್ಷಣ, ಅಯ್ಯಯ್ಯೋ ಸ್ವಾಮಿ, ಕಾಲುಗಳು ಮಾತ್ರ ಅಲ್ಲ ತಲೆನೂ ತೊಳೆಯಪ್ಪ ಅಂತ ಹೇಳ್ತಾನೆ. ಇರಲಿ, ಮುಂದಕ್ಕೆ ಹೋಗೋಣ. ಈಗ ಯೋಹಾನ 13:11 ಹೇಳುತ್ತದೆ, ಯೇಸು ತನ್ನನ್ನು ಹಿಡುಕೊಡುವವನು ಇಂಥವನೇ ಎಂದು ತಿಳಿದದ್ದರಿಂದ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದನು. ಎಲ್ಲರೂ ನಿಮ್ಮಲ್ಲಿ ಶುದ್ಧರಲ್ಲ, ಯಾಕೆಂದರೆ ಒಬ್ಬನು ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡ್ಕೊಡ್ತಾನೆ ಅಂತ ಹೇಳಿದರು. ಅವರಿಗೆ ಯಾವ ಐಡಿಯಾನೂ ಇಲ್ಲ. ರಾತ್ರಿ ಏನು ನಡೆಯುತ್ತೆ, ನಾಳೆ ಏನು ನಡೆಯುತ್ತೆ ಅವರಿಗೆ ಗೊತ್ತಿಲ್ಲ ದೇವಜನವೇ. ಅಂದರೆ ಮಧ್ಯರಾತ್ರಿಯಲ್ಲಿ ಏನು ನಡೆಯುತ್ತದೆ, ಮುಂಜಾನೆ ಏನು ನಡೆಯುತ್ತದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇವತ್ತು ನಾಳೆ ಮಧ್ಯರಾತ್ರಿ ಮುಂಜಾನೆ ಏನು ನಡೆಯುತ್ತದೆ ಅಂತ ನಿಮಗೂ ನನಗೂ ಗೊತ್ತಿಲ್ಲ. ಆದರೆ ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನಿಗೆ ಗೊತ್ತು. ನಮ್ಮ ಬಗ್ಗೆ ಎಲ್ಲವೂ ಆತನು ತಿಳಿದಿದ್ದಾನೆ. ಆತನು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಅಲ್ಲಿ ನಾವು ನೋಡುತ್ತಾ ಇದ್ದೇವೆ 15ನೇ ವಾಕ್ಯವನ್ನು ಹೇಳುವಂಥ ಮಾತನ್ನು ನೋಡುತ್ತೆ. ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ ಎಂದು ಹೇಳಿದನು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅದು ಹೇಳಿದ್ದು ಪ್ರತ್ಯೇಕವಾಗಿ, ನನ್ನ ಶಿಷ್ಯರೇ ನಿಮಗೆ ಮಾಡಿದ್ದೇನೆ, ಸೇವೆ ಮಾಡಿದ್ದೇನೆ, ಪ್ರೀತಿ ತೋರಿಸಿದ್ದೇನೆ, ಎಲ್ಲರನ್ನೂ ಸರಿಸಮಾನವಾಗಿ ನೋಡಿದ್ದೇನೆ. ನಾನು ಮಾಡಿದ ಹಾಗೆ ನೀವು ಮಾಡಬೇಕು, ಮಾದರಿಯಾಗಿರಬೇಕು ಎಂದು ಶಿಷ್ಯರಿಗೆ ಕಟ್ಟುನಿಟ್ಟಾಗಿ ಪ್ರೀತಿಯಿಂದ ಹೇಳಿಕೊಡುತ್ತಾ ಇದ್ದಾರೆ. ಇವತ್ತು ದೇವರ ವಾಕ್ಯ ನಿಮಗೂ ನನಗೂ ಪ್ರತಿನಿತ್ಯ ಏನೆಲ್ಲ ಒಂದೊಂದು ಕಾರ್ಯವನ್ನು ಹೇಳಿಕೊಡುತ್ತದಲ್ಲ. ಮಗಳೇ ಈ ಥರ ಇರು, ಮಗನೇ ಈ ಥರ ಮಾಡು, ಈ ಥರ ನಡೆದುಕೋ, ಈ ಥರ ಜೀವಿಸಬೇಡ, ಈ ಥರ ಮಾಡು, ಎಲ್ಲವನ್ನು ಹೇಳಿಕೊಡುತ್ತದಲ್ವ. ಉಪವಾಸ ಮಾಡುವುದರಿಂದ ಹಿಡಿದು, ಪ್ರಾರ್ಥಿಸುವುದರಿಂದ ಹಿಡಿದು, ಶತ್ರುಗಳ ಹತ್ತಿರ ಹೇಗೆ ನಡ್ಕೊಳ್ಳಬೇಕು, ಕಷ್ಟ ಬಂದಾಗ ಹೇಗೆ ಮಾಡಬೇಕು, ಕೋಪ ಬಂದಾಗ ಹೇಗೆ ಮಾಡಬೇಕು, ಸೋತಾಗ ಹೇಗೆ ಮಾಡಬೇಕು, ಲೋಕದ ಅಂತ್ಯದ ದಿನಗಳಲ್ಲಿ ಏನು ಮಾಡಬೇಕು, ಕರ್ತನಲ್ಲಿ ಬೆಳೀಲಿಕ್ಕೆ ಏನು ಮಾಡಬೇಕು, ಹೀಗೆ ಒಂದೊಂದು ವಾಕ್ಯಗಳನ್ನು ನಾವು ತಿಳ್ಕೊಳ್ಳುತ್ತಾ ಹೋಗುತ್ತಾ ಇದ್ದೇವಲ್ವಾ. ಅದು ಕರ್ತನು ನಮ್ಮನ್ನು ಪ್ರೀತಿಸಿ ನಮಗೆ ಹೇಳಿಕೊಡುತ್ತಾ ಇರುವಂಥ ಮಾತು. ಆ ರಾತ್ರಿ ಏನು ನಡೆಯಿತು, ಏಸಪ್ಪನ ಜೊತೆಯಲ್ಲಿ ಆ ರಾತ್ರಿ ಏನು ನಡೆಯಿತು? ಒಂದು ಹೊಸ ಆಜ್ಞೆಯನ್ನು ಕೊಟ್ಟರು. 2 ಇಸ್ಕರಿಯುತ ಯೂದನಾದಂಥ ಅವನು ನಂಬಿಕೆ ದ್ರೋಹ ಮಾಡುತ್ತಾನೆಂದು ಗೊತ್ತಿದ್ರೂ ಅವನ ಕಾಲು ತೊಳೆದನು. ತನ್ನನ್ನು ಹಿಡುಕೊಡುತ್ತಾನೆಂದು ಗೊತ್ತಿದ್ರೂ ಅವನಿಗೆ ರೊಟ್ಟಿಯನ್ನು ಮುರಿದು ಕೊಟ್ಟನು. ಸೈತಾನನವನನ್ನು ಹೊಕ್ಕುತ್ತಾನೆಂದು ತಿಳಿದು ದೇವರನ್ನು ಮಹಿಮೆಪಡಿಸುವಂಥ ಕಾರ್ಯ ಮಾಡು ಎಂದು ಹೇಳಿದನು. ನನ್ನ ಪ್ರಿಯ ದೇವಜನರು, ಇವತ್ತು ನನ್ನ ಕುರಿತಾಗಿ ದೇವರು ಇದೇ ರೀತಿಯಾಗಿ ಆಲೋಚನೆ ಉಳ್ಳವನಾಗಿದ್ದಾನೆ, ತಿಳಿದಿದ್ದಾನೆ. ನಾವು ಕೆಲವು ಸಾರಿ ನಂಬಿಕೆ ದ್ರೋಹ ಮಾಡ್ತೇವೆ. ನಾವು ದೇವರನ್ನು ಹಿಡ್ಕೊಡುವ, ದೇವರಿಗೆ ವಿರೋಧವಾಗಿರುವ ಕಾರ್ಯಗಳನ್ನು ಮಾಡುತ್ತೇವೆ. ನಾನು ಪರಿಶುದ್ಧನು, ನಾವು ಪರಿಶುದ್ಧರು ಅಂತ ಹೇಳ್ಕೊಳ್ಳೋಕ್ಕಾಗ ತಪ್ಪುತ್ತೇವೆ. ಅದು ದೇವರಿಗೆ ಅವಮಾನ, ದೇವರಿಗೆ ನೋವು. ಒಂದು ವಾಕ್ಯ ಇದೆ ನೋಡ್ರಿ, ಅಲ್ಲಿ ಹೇಳುತ್ತದೆ, ಯೋಹಾನನು ಬರೆದ ಸುವಾರ್ತೆ 13:21 ವಾಕ್ಯದಲ್ಲೂ ಇದನ್ನು ಹೇಳಿ ಯೇಸು ಆತ್ಮದಲ್ಲಿ ತತ್ತರಗೊಂಡು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನೆಂದು ಸ್ಪಷ್ಟವಾಗಿ ಹೇಳಿದನು. ಮನಸ್ಸಿನಲ್ಲಿ ತತ್ತರಗೊಂಡು ಅಂತ ಹೇಳುತ್ತದೆ. ಬಹಳ ನೊಂದುಕೊಳ್ಳುತ್ತಾನೆ ಏಸಪ್ಪ, ಬಹಳ ನೊಂದುಕೊಳ್ಳುತ್ತಾನೆ. ಅದರ ಒಂದು ಮಾತು, ಏಸಪ್ಪ ಅವನನ್ನು ದ್ವೇಷಿಸಲಿಲ್ಲ, ಶಪಿಸಲಿಲ್ಲ, ನೋಯಿಸಲಿಲ್ಲ, ಕೋಪಗೊಳ್ಳಲಿಲ್ಲ. ಅವನೇ ನನ್ನ ಶತ್ರು ಅಂತ ಗೊತ್ತಿದ್ದರು, ಅವನೇ ನನ್ನನ್ನು ಹಿಡುಕೊಡುವವನೆಂದು ಗೊತ್ತಿದ್ದರೂ ಕೂಡ ಏನೂ ಮಾಡಲಿಲ್ಲ. ಇವತ್ತು ನಾವು ಸೇಡು ತೀರಿಸ್ಕೊಳ್ಳೋಕ್ಕೆ ನೋಡ್ತೇವೆ, ನಾವು ಕೂಡ ಮಾತಾಡಲಿಕ್ಕೆ ನೋಡುತ್ತೇವೆ, ವಿರೋಧ ಮಾಡಲಿಕ್ಕೆ ನೋಡುತ್ತೇವೆ. ನನ್ನ ಪ್ರಿಯ ದೇವಜನವೇ, ಏಸಪ್ಪನ ಮನಸ್ಸು ನಮಗೂ ಬರಬೇಕು. ನಾನು ಮಾಡಿದಂತೆ ನೀವು ಮಾಡಿರಿ, ನಾನಿದ್ದಂತೆ ನೀವು ಇರ್ರಿ, ಇದೇ ನನ್ನ ಮಾದರಿ ಅಂತ ಏಸಪ್ಪ ಹೇಳಿದರು. ಮನಸ್ಸಿನಲ್ಲಿ ಬಹಳ ತತ್ತರಗೊಂಡರು. ಕೆಲವು ಸಾರಿ ನಿಮ್ಮ ಗಂಡ ನಿಮಗೆ ಮಾಡಿದ ಕಾರ್ಯ, ನಿಮ್ಮ ಮಕ್ಕಳು ಮಾಡಿದ ಕಾರ್ಯ, ನಿಮ್ಮ ತಂದೆ ತಾಯಿಗಳು ಮಾಡಿದ ಕಾರ್ಯ ನಿಮ್ಮನ್ನು ನೋಯಿಸುತ್ತದೆ, ಬಹಳ ನೋಯಿಸುತ್ತದೆ. ಆದರೂ ನೀವು ಏಸಪ್ಪನ ರೀತಿಯಲ್ಲಿ ತಾಳ್ಮೆಯಿಂದಿರಬೇಕು, ಕ್ಷಮಿಸಬೇಕು, ಪ್ರೀತಿಸಬೇಕು, ಒಡನೆ ಸ್ಪಂದಿಸಬಾರದು. ಎಲ್ಲರ ಮುಂದೆ ಇವನೇ ನೋಡು, ಇವನೇ ಅಂತ ಹೇಳ್ಬೋದಾಗಿತ್ತು. ಆದರೆ ಏಸಪ್ಪ ಎಲ್ಲರ ಮುಂದೆ ತೋರಿಸ್ಕೊಡ್ಲಿಲ್ಲ. ಅವರಿಗೆ ಅರ್ಥನೂ ಆಗಲಿಲ್ಲ. ಅಲ್ಲಿ ನಾವು ನೋಡುತ್ತಾ ಇದ್ದೀವಿ, ಅರ್ಥ ಆಗಲಿಲ್ಲ. ಆದರೆ ಅಲ್ಲಿ ಹೇಳ್ತದೆ, ನಿಮ್ಮಲ್ಲಿ ಒಬ್ಬನು ಬಹಳ ತತ್ತರಗೊಂಡು, ಅಲ್ಲಿ ಹೇಳ್ತದೆ ನೋಡ್ರಿ, ಬಹಳ ತತ್ತರಗೊಂಡು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ನೋಡಿ, ಮತ್ತೆ ಏಸಪ್ಪ ಕೊನೆಯದಾಗಿ ನಿಜ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಒಬ್ಬನು
ಒಬ್ಬನು ಸಾಕು ಕೆಡಿಸೋಕ್ಕೆ, ಒಬ್ಬನು ಸಾಕು ಮರ್ಯಾದೆ ಕಳೆಯಲಿಕ್ಕೆ. ಮನೆಯಲ್ಲಿ ಎಷ್ಟೋ ಜನರು ಬೇಕಾಗಿಲ್ಲ. ಮನೆ ಹಾಳಾಗಲಿಕ್ಕೆ ಎಷ್ಟೋ ಜನರು ಬೇಕಾಗಿಲ್ಲ. ಒಂದು ಪಾತ್ರೆಯ ನೀರು ಪೋಲಾಗುವುದಕ್ಕೆ ಎಷ್ಟೋ ಅದರ ಹೋಲುಗಳು ಬೇಕಾಗಿಲ್ಲ. ಒಂದೇ ಒಂದು ಹೋಲ್ ಸಾಕು, ಒಂದೇ ಒಂದು ಬೊಕ್ಕೆ, ಅದರಲ್ಲಿ ತೂತು ಬಿದ್ದರೆ ಸಾಕು, ಒಂದು ತೂತು, ಅದು ಪಾತ್ರೆಯ ನೀರನ್ನೆಲ್ಲ ಹಾಳು ಮಾಡ್ತದೆ. ಕುಟುಂಬದಲ್ಲಿ, ಸಮಾಜದಲ್ಲಿ, ಸಭೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದರೆ ಸಾಕು, ಸೈತಾನನು ಅವನ ಮೂಲಕವಾಗಿ ಹೊಕ್ಕು ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ. ಇವತ್ತು ನಿಮ್ಮ ಕುಟುಂಬದಲ್ಲಿ ಇಸ್ಕರಿಯೋತ ಯೂದನಂತೆ ಇದ್ದಿರಬಹುದು, ಈಗಿರಬಹುದು, ಮುಂದೆ ಬರಬಹುದು. ಆದರೆ ಅದೇ ವಿಷಯಗಳನ್ನು ಚಿಂತಿಸಬೇಡಿರಿ, ಬದಲಾಗಿ ಪ್ರಾರ್ಥಿಸಿರಿ. ಯೋಬನು ಪ್ರತಿನಿತ್ಯ ತನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿದ ಹಾಗೆ, ಪ್ರತಿನಿತ್ಯವೂ ಕರ್ತನಲ್ಲಿ ಮೊರೆಯಿಟ್ಟ ಹಾಗೆ ನೀವು ಪ್ರತಿನಿತ್ಯ ನಿಮ್ಮ ಕುಟುಂಬಸ್ಥರನ್ನು ನೆನೆಸಿ, ನಿಮ್ಮ ಜೊತೆ ಕೆಲಸಗಾರರನ್ನು ನೆನೆಸಿ, ನಿಮ್ಮ ಜೊತೆಯಲ್ಲಿ ಸೇವೆ ಮಾಡುವ ಸಭೆಯಲ್ಲಿರುವವರನ್ನ ನೆನೆಸಿ, ನೀವೆಲ್ಲಿದ್ದೀರೋ ಅವ್ರನ್ನ ನೆನೆಸಿ ಖಂಡಿತ ಪ್ರಾರ್ಥಿಸಬೇಕು. ದೇವರೇ, ಇವರ ಮೂಲಕ ನನಗೆ ನೋವಾಗಬಾರ್ದಪ್ಪ, ಇವರು ನನ್ನನ್ನು ವಿರೋಧ ಮಾಡ್ತಾ ಇದ್ದಾರೆ, ಆದರೂ ನನಗೆ ಯಾವ ಕಷ್ಟನೂ ಆಗಬಾರ್ದು, ಕಾಪಾಡಪ್ಪ, ಬೆಂಕಿ ಬೇಲಿ ಹಾಕಪ್ಪ, ಪವಿತ್ರಾತ್ಮನ ಕಳಿಸಪ್ಪ, ದೇವದೂತರನ್ನು ಕಾವಲಾಗಿ ಇರಿಸಪ್ಪ, ಅವರ ಮನಸ್ಸುಗಳನ್ನು ಮಾರ್ಪಡಿಸಪ್ಪ ಎಂದು ಹೇಳಿ ನಾವು ಪ್ರಾರ್ಥಿಸಿದರೆ ಅಪ್ಪ ತಂದೆಯು ನಮಗೆ ಸಹಾಯ ಮಾಡ್ತಾರೆ. ಯೇಸು ಸ್ವಾಮಿ ಮನಸ್ಸಿನಲ್ಲಿ ಬಹಳ ತತ್ತರಗೊಂಡನು. ದೇವಜನವೇ, ಈ ರಾತ್ರಿಯಲ್ಲಿ ಯೇಸು ಸ್ವಾಮಿ ಅವರನ್ನು ಯಾಕೆ ಒಂದುಗೂಡಿಸಿದರು ಗೊತ್ತಾ? ತನ್ನ ರಾಜ್ಯದ ಪರಮಾರ್ಥವನ್ನು ತಿಳಿಸುವುದಕ್ಕಾಗಿ, ಕರ್ತನ ಭೋಜನದ ಪರಮಾರ್ಥವನ್ನು ತಿಳಿಸುವುದಕ್ಕಾಗಿ. ಈ ರೊಟ್ಟಿ ನನ್ನ ದೇಹಕ್ಕೆ ಸಾದೃಶ್ಯ, ಈ ದ್ರಾಕ್ಷಾರಸ ನನ್ನ ರಕ್ತಕ್ಕೆ ಸಾದೃಶ್ಯ. ನಾನು ಹೊಸ ಒಡಂಬಡಿಕೆಯನ್ನು ನಿಮ್ಮೊಟ್ಟಿಗೆ ಮಾಡಿಕೊಳ್ತಾ ಇದ್ದೇನೆ. ಹಳೆ ಒಡಂಬಡಿಕೆ ಅಲ್ಲ, ಹೊಸ ಒಡಂಬಡಿಕೆ ಅಂದರೆ ಓಲ್ಡ್ ಟೆಸ್ಟಿಮೆಂಟ್, ನ್ಯೂ ಟೆಸ್ಟಿಮೆಂಟ್ ಅಲ್ಲ. ದೇವರಿಂದ ಕಳೆದು ಹೋದಂಥ ಕವನೆಂಟ್, ಮುರಿದು ಬಿದ್ದಂಥ ಕವನೆಂಟನ್ನು ಸ್ವಾಮಿ ಮತ್ತೆ ಒಂದು ಮಾಡ್ತಾ ಇದ್ದಾನೆ. ನಾನು ನಿಮ್ಮೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾ ಇದ್ದೇನೆ. ಈ ಮೌಂಡಿ ಥರ್ಸ್ಡೇ, ಪವಿತ್ರ ಗುರುವಾರ, ಇಲ್ಲವೇ ಕರ್ತನ ಭೋಜನದ ಸಮಯ, ದ ಲಾರ್ಡ್ ಸಪ್ಪರ್ ಟೈಮ್ ಅನ್ನೋದೇನಿದೆಯಲ್ವಾ, ಬಹಳ ಪ್ರಾಮುಖ್ಯವಾಗಿರುವುದು ದೇವಜನವೇ. ತನ್ನ ಶಿಷ್ಯರಿಗೆ ಟ್ರೈನಿಂಗ್ ಕೊಡುವಂಥ ಟೈಮ್ ಬಹಳ ಪ್ರಾಮುಖ್ಯವಾಗಿರುವುದು. ನಿಮ್ಮಲ್ಲಿಯೂ ಅನೇಕರಿಗೆ ಟ್ರೈನಿಂಗ್ ಬೇಕಾಗಿದೆ. ಅನೇಕರು ಅಂದ್ಕೊಳ್ತಾರೆ, ನನಗೆ ಬೈಬಲ್ ಗೊತ್ತು, ನಮ್ಮ ಚರ್ಚ್ ಇದೆ, ನಮ್ಮ ಪಾಸ್ಟ್ರ್ ಇದ್ದಾರೆ, ನಾನು ಕಲಿತಾ ಇರುವ ಬೋಧನೆಗಳಿಗೆ ಸರಿಯಾಗಿದೆ. ದೇವರಿಗೆ ಸ್ತೋತ್ರ. ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಬೇಕು. ಅದಕ್ಕೆ ನಾವು ಏನು ಮಾಡಬೇಕು, ಬೈಬಲ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಬೇಕಂತ ಅಂದುಕೊಳ್ತಾ ಇದ್ದೀವಿ, ಆನ್ಲೈನು ಆಫ್ಲೈನ್ ಎರಡು ಕೂಡ. ದೇವರಾತ್ಮನು ಅನೇಕ ಯವನಸ್ಥರನ್ನು ಎಬ್ಬಿಸಲಿ ಅಂತ ಪ್ರಾರ್ಥಿಸಿರಿ. ನಿಮಗೆ ಗೊತ್ತಿರೋರು ಯಾರಾದರೂ ಬೈಬಲ್ ಕಾಲೇಜ್ ಕಲಿಬೇಕಂತಿದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ, ನೋಡೋಣ. ಅದು ಏಜ್ ಲಿಮಿಟ್ ಇರೋದಿಲ್ಲ, ಎಜುಕೇಷನ್ ಲಿಮಿಟ್ ಇರೋದಿಲ್ಲ, ಆದರೆ ನೀವು ಕಂಟಿನ್ಯೂ ಆಗಿ ಪಾಲ್ಗೊಳ್ಳುವಂತಿರಬೇಕು. ನಾನು ಹೇಳುವಂಥದ್ದು, ಏಸಪ್ಪ ತನ್ನ ಶಿಷ್ಯರಿಗೆ ಕಲಿಸ್ತಾ ಇದ್ದಾರೆ. ಏನು ದೇವರ ರಾಜ್ಯ ಅಂದರೆ ಹೇಗೆ? ದೇವರ ರಾಜ್ಯನ ಅನ್ನೋದು ಯಾವಾಗಲೂ ರಿವರ್ಸಲ್ಲಿರುತ್ತೆ ನೋಡಿ. ಏಸಪ್ಪನ ಪ್ರಕಾರ, ಮನುಷ್ಯರ ಪ್ರಕಾರ ಅಧಿಕಾರ, ಆಸ್ತಿ, ಸಾಧನೆ ಇದೆಲ್ಲ ಇರುತ್ತದೆ. ದೇವರದು ಸೇವೆ, ಪ್ರೀತಿ, ಕ್ಷಮಿಸುವಿಕೆ, ಈ ಥರ ಇರ್ತದೆ ನೋಡಿ. ಒಂದು ರಾಜ್ಯ ಪಡಿಬೇಕು, ಅಧಿಕಾರ ಪಡಿಬೇಕಂದ್ರೆ ಮಾತಿಗೆ ಮಾತು, ಹಲ್ಲಿಗೆ ಹಲ್ಲು, ಏಟಿಗೆ ಏಟು ಅಲ್ವಾ? ಬೆಳಿಗ್ಗೆ ಮೀಡಿಯಾಗೆ ಕೊಟ್ಟಿದ್ದರೆ ಮಧ್ಯಾಹ್ನ ಮೀಡಿಯಾಗೆ, ಸಂಜೆಗೆ ಮೀಡಿಯಾಗೆ ಕೊಟ್ಬಿಡ್ತಾರೆ. ಅವ್ರು ಹಂಗಂದ್ರು ನಾವು ಹಿಂಗೆ, ಇವ್ರು ಹಂಗಂದ್ರು ಅವ್ರು ಹಂಗೆ. ಆದರೆ ದೇವರ ರಾಜ್ಯ ಹೇಗೆಂದರೆ ರಿವರ್ಸ್ ಆಗಿರ್ತದೆ, ಪೂರ್ತಿಯಾಗಿ ರಿವರ್ಸ್ ಆಗಿ. ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ನಾವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 18:4 ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನಾಗಿರುವನು. ತಗ್ಗಿಸಿಕೊಳ್ಳಬೇಕು. ಏಸಪ್ಪ ಅದನ್ನೇ ಮಾಡಿದ್ದು. ಗುರು ಅಲ್ವಾ ನಾನು? ಅಲ್ಲಿ ಹೇಳ್ತಾರೆ, ನಾನು ಗುರುವೇ, ನಿಜಾನೇ, ನಾನು ದೇವರೇ, ನೀವೇನೇನೋ ನನ್ನ ಬಗ್ಗೆ ಹೇಳ್ತೀರಾ, ಆದರೆ ಮಗುವಿನಂತಾಗಬೇಕು. ಶಿಷ್ಯರಲ್ಲೂ ಒಂದು ಭಾವನೆ ಇತ್ತು, ನಮ್ಮಲ್ಲಿ ಯಾರು ಗ್ರೇಟ್, ನಮ್ಮಲ್ಲಿ ಯಾರು ಶ್ರೇಷ್ಠ. ಇವತ್ತು ಸೇವಕರಲ್ಲಿ ಹಾಗೆ ಇದ್ದರೆ ನಾವು ಖಂಡಿತ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡದಲ್ಲಿ ಇರುವುದೇ ಬೆರಳೆಣಿಕೆ ಎಷ್ಟು, ಅದರಲ್ಲಿ ಒಬ್ಬರನ್ನಂದರೆ ಒಬ್ಬರು ಸೇರಲ್ಲ. ಅದು ಇರಬಾರ್ದು. ನಾವು ಒಗ್ಗಟ್ಟಿಗಾಗಿ ಪ್ರಾರ್ಥಿಸಬೇಕು. ಕರ್ನಾಟಕ ರಾಜ್ಯದ ಉಜ್ಜೀವನ ಬರಬೇಕಾದರೆ ಸೇವಕರಲ್ಲಿ ಒಗ್ಗಟ್ಟು, ಒಮ್ಮನಸ್ಸು ಬರಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಏಸಪ್ಪ ಹೇಳಿದ್ರು ಅನೇಕ ದಿನಗಳ ಹಿಂದೆ, ಸ್ವಾಮಿ ನಮ್ಮಲ್ಲಿ ಯಾರು ಗ್ರೇಟು, ಯಾರು ಗ್ರೇಟು?
ಯಾಕೆಂದರೆ ಅಲ್ಲೇ ಹೇಳ್ತಾರೆ, ಒಬ್ಬರು ಹೇಳ್ತಾನೆ, ನೀನು ಪರಮಶಿಷ್ಯ ಅಲ್ವಾ, ನೀನು ಯೇಸುವಿನ ಜೊತೆಯಲ್ಲಿ ಇರ್ತೀಯಲ್ಲ, ಏನದರ ಅರ್ಥ ಹೇಳು, ಕೇಳಿ ಹೇಳು ಅಂತಾನೆ. ಈಗಿರುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮಲ್ಲಿ ಮಗುವಿನಂತಾಗಬೇಕು, ತಗ್ಗಿಸಿಕೊಳ್ಬೇಕು, ಸೇವೆ ಮಾಡಬೇಕು, ಪ್ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತು ನಮ್ಮ ವಯಸ್ಸು ಜಾಸ್ತಿ ಆಗಿರ್ಬೋದು, ನಾವೇನೇ ಆಗಿರ್ಬೋದು, ಬಟ್ ನಮ್ಮಲ್ಲಿ ದೀನಭಾವ ಇದೆಯಾ? ಅದು ದೇವರ ವಾಕ್ಯ ಕೇಳೋದು, ನಿಮ್ಮಲ್ಲಿ ದೀನಭಾವ ಇದೆಯಾ? ಆ ದೇವರ ವಾಕ್ಯ ಕೇಳ್ತಾ ಇರೋದು ನಾವು ಪ್ರೀತಿಸಬೇಕು ಒಬ್ಬರಿಗೊಬ್ಬರು. ಗಲಾತ್ಯ ಪತ್ರಿಕೆಯಲ್ಲಿ 5:13 ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರದ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಎಂದು ಹೇಳುತ್ತಾ ಇದೆ. ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಮಾಡಲಿಕ್ಕೆ ಇಷ್ಟ ಇದೆಯಾ? ಇಲ್ಲವೇ ಇಸ್ಕರಿಯೋತ ಯೂದನಂತೆ ನನಗೆ ಬೇಡ, ಇಲ್ಲೇನು ಸಿಗಲ್ಲ, ಯೇಸು ಸ್ವಾಮಿಯ ಈ ಒಂದು ಉದ್ದೇಶಗಳು, ದೇವರ ರಾಜ್ಯ ಅನ್ನೋದು, ಇದರಿಂದ ಏನು ಸಿಗುತ್ತೆ? ನಮ್ಮ ಭವಿಷ್ಯ ಸೆಟ್ಲ್ ಆಗಲ್ಲ. ನನ್ನ ಲೈಫ್ ಸೆಟ್ಲ್ ಆಗಬೇಕಾದ್ರೆ ನಾನು ಎಲ್ಲಿ ಹೋಗಬೇಕು? ಎಲ್ಲಾದರೂ ದುಡ್ಡು ಮಾಡಬೇಕು. ನಾನು ಈಗಾಗಲೇ ಮಾತಾಡಿದಂತೆ ಯೇಸುವನ್ನು ಹಿಡ್ಕೊಡೋಕ್ಕೆ ದುಡ್ಡು ಅದು ಬೆಸ್ಟು. ನನಗೆ ಈತ ನೋಡಿದ್ರೆ ನಾನು ಸಾಯ್ತೇನೆ, ನಾನು ಹಿಡ್ಕೊಡ್ತಾರೆ ಅಂತ ಇದ್ದಾರೆ, ಅದು ಬೆಸ್ಟು. ಇವತ್ತು ಅನೇಕರು ದೇವರ ರಾಜ್ಯ, ದೇವರ ಸೇವೆ, ದೇವರ ಉದ್ದೇಶಗಳನ್ನು ಬಿಟ್ಟುಬಿಟ್ಟು ಇಸ್ಕರಿಯೋತ ಯೂದನಂತೆ ನಾನು ಬೆಳೆದರೆ ಸಾಕು, ಹಣ ಮಾಡಿದರೆ ಸಾಕು, ಈ ಲೋಕದಲ್ಲಿ ಸಾಧನೆ ಮಾಡಿದರೆ ಸಾಕು ಅಂದುಕೊಳ್ತಾ ಇದ್ದೀರಾ. ಅದು ದೇವರ ಉದ್ದೇಶ ಅಲ್ಲ ದೇವಜನವೇ, ಅದು ದೇವರ ಉದ್ದೇಶ ಅಲ್ಲವೇ ಅಲ್ಲ. ಯೇಸುವಿನೊಟ್ಟಿಗೆ ಇದ್ದ ಶಿಷ್ಯರು ಯಾವತ್ತೂ ಕೂಡ ಕೊರತೆ ಪಟ್ಟದ್ದಾಗಿ ನಾವು ನೋಡುತ್ತಾ ಇಲ್ಲ. ಅವರಿಗೆ ದೇವರು ಎಲ್ಲವನ್ನು ಒದಗಿಸಿಕೊಟ್ಟನು. ನಿಮಗೂ ದೇವರು ಒದಗಿಸಿಕೊಡೋದಿಲ್ವಾ? ದೇವರು ಒದಗಿಸಿಕೊಡೋದಿಲ್ಲ. ದೇವರ ಬೋಧನೆ ವ್ಯತ್ಯಾಸವಾಗಿರುತ್ತದೆ. ಮತ್ತು ಯೇಸು ಸ್ವಾಮಿ ಮೌಂಡಿ ಥರ್ಸ್ಡೇಯ ಪವಿತ್ರ ಗುರುವಾರದ ಉದ್ದೇಶ ತನ್ನ ಶಿಷ್ಯರನ್ನು ಪರಿಶುದ್ಧಗೊಳಿಸುವುದು, ಪ್ಯೂರಿಫೈಯಿಂಗ್ ದೆಮ್ಸೆಲ್ಸ್. ಅದಕ್ಕೆ ದೇವರ ವಾಕ್ಯ ಯೆಶಾಯ 1:18 ಹೇಳುತ್ತದೆ, ನಿಮ್ಮ ಪಾಪಗಳು ಕಡುಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪಾಗುವವು, ಕಿರಿಮಂಜಿನ ಬಣ್ಣವಾಗಿದ್ದರು ಉಣ್ಣೆಯಂತೆ ಬೆಳ್ಳಗಾಗುವವು ಎಂದು ಹೇಳುತ್ತಾ ಇದೆ. 11 ಜನ ಯೇಸುವಿನ ಮಾತನ್ನು ಕೇಳಿಸ್ಕೊಂಡಿದ್ದರೆ 12ನೇವನು ಅಲ್ಲಿಂದ ಹೊರಟು ಹೋದ. ಇವತ್ತು ವಾಕ್ಯವನ್ನು ಕೇಳುವಂಥವರು ನಮ್ಮಲ್ಲಿ ಅನೇಕರು. ವಾಕ್ಯವನ್ನು ದೇವರು ಏನು ಮಾತನಾಡುತ್ತಾರೋ ಎಂದು ಕೇಳುವವರು ಕೆಲವರಾದರೆ, ಇನ್ನು ಕೆಲವರು ನನಗೆ ಸಂಬಂಧ ಇಲ್ಲ ಅಂತ ಹೊರಟು ಹೋಗ್ತಾರೆ. ಪ್ರಿಯ ದೇವಜನವೇ, ಇವತ್ತು ಏಸಪ್ಪ ನಾವು ಅಂಥವರನ್ನು ನೋಡಿ, ಇಸ್ಕರಿಯೋತ ಯೂದನಂಥವರನ್ನು ನೋಡಿ ಮನನೊಂದುಕೊಳ್ಳುತ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಾದರೂ ಇಸ್ಕರಿಯೋತರಂತಿದ್ದೀರಾ? ಏನು ಇಸ್ಕರಿಯೋತ ಯೂದನ ಬುದ್ಧಿ? ಹಣದ ಚೀಲ, ರೊಟ್ಟಿಯ ಮೇಲೆ ಕೈ. ಏನು ಮಾತಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅದರ ಅರ್ಥ ಬೇಕಾಗಿಲ್ಲ. ಸೈತಾನನ ಅವನ ಹೃದಯವನ್ನು ಹೊಕ್ಕವನಾಗಿ ಏನು ಮಾಡಿಬಿಟ್ಟ? ಅವನ ಹಣದಾಶೆಗೋಸ್ಕರ ಎದ್ದು ಹೊರಟೋಗ್ಬಿಟ್ಟ. ಇವತ್ತು ಅನೇಕರು ದೇವರನ್ನು ಬಿಟ್ಟು ಈ ರೀತಿ ಹೊರಟು ಹೋಗುವವರಾಗಿರುತ್ತೇವೆ. ನಾವು ಇಸ್ಕರಿಯೋತ ಯೂದನಂಥ ಮನಸ್ಸಿದ್ದೇವಾ? ಕರ್ತನ ಮನಸ್ಸುಳ್ಳವರಾಗಿದ್ದೇವೆ. ಕರ್ತನ ಮನಸ್ಸಿನಂತಿರೋಣ. ನಿಮ್ಮನ್ನು ದೇವರು ಆಶೀರ್ವದಿಸಲಿ. ಅಪ್ಪ ದೇವರೇ, ಹೌದಪ್ಪ, ನೀವು ಬಹಳ ಪ್ರಾಮುಖ್ಯವಾದಂಥ ದಿನವನ್ನು, ಕರ್ತನ ಭೋಜನವನ್ನು, ಹೌದು ಸ್ವಾಮಿ ದೇವರೇ, ನೀವು ಏರ್ಪಡಿಸಿದಿರಿ. ಅದರಲ್ಲಿ ಅನೇಕ ವಿಚಾರಗಳನ್ನು ನಿಮ್ಮ ಶಿಷ್ಯರಿಗೆ ನೀವು ಹೇಳಿಕೊಟ್ರಿ. ಕಡೆಯ ದಿನ, ಕಡೆಯ ಭೋಜನ, ಕಡೆಯ ಮಾತುಗಳು, ಕಡೆಯ ಉತ್ತೇಜನ, ಕಡೆಯ ಆಜ್ಞೆ ಎಲ್ಲವನ್ನ ಮಾಡಿದಿರಪ್ಪ. ಕೊನೆಯಲ್ಲಿ ನಾವು ನೋಡುವಾಗ ಯೇಸುವೆ, ಸೈತಾನನು ಹೊಕ್ಕ ಇಸ್ಕರಿಯೋತ ಯೂದನ ಬಿಟ್ಟು ಹೋದನು. ಕರ್ತನೇ, ನೀವು ಬಹಳ ಮನಸ್ಸಿನಲ್ಲಿ ತತ್ತರಗೊಂಡು ಹೇಳಿದಿರಿ, ನಿಮ್ಮಲ್ಲಿ ಒಬ್ಬರು ನನ್ನನ್ನು ಹಿಡ್ಕೊಡ್ತಾರೆ. ನೀವು ಮಾಡಿದ ಕಾರ್ಯಗಳನ್ನು ನಾವು ಸ್ಮರಿಸ್ತೇವೆ, ನಿಮ್ಮ ತ್ಯಾಗವನ್ನು ನಾವು ಗೌರವಿಸ್ತೇವೆ. ಅಪ್ಪ, ನಮ್ಮಲ್ಲಿ ಕೂಡ ದೇವರೇ, ಅಲ್ಲಿ ಪೇತ್ರನ ಮನಸ್ಸಿತ್ತು, ನನ್ನನ್ನು ತೊಳೆ ಅಂದನು. ಇಸ್ಕರಿಯೋತ ಯೂದನು ನಿನ್ನನ್ನು ಬಿಟ್ಟು ಹೋದನು. ಏಸಪ್ಪ, ಇವತ್ತು ನಿಮ್ಮ ಸನ್ನಿಧಾನದಲ್ಲಿರುವ ನಾವು ನಮ್ಮನ್ನು ತೊಳೆಯಿರಿಯಪ್ಪ ಎಂದು ಕೇಳಿಕೊಳ್ಳುತ್ತೇವೆ ಹೊರತು ನಿಮ್ಮನ್ನು ವಿರೋಧ ಮಾಡಿ ಇಸ್ಕರಿಯೋತ ಯೂದನಂತೆ ನಾವಿರುವುದಿಲ್ಲಪ್ಪ. ಪೇತ್ರನು ಅದು ಅರ್ಥ ಮಾಡಿಕೊಂಡು ಹೇಳಿದನೋ ಇಲ್ಲವೋ ನಮಗೆ ಗೊತ್ತಿಲ್ಲಪ್ಪ. ಆದರೆ ಪೇತ್ರನಂತೆ ನಾವು ನಿಮ್ಮ ಹತ್ರ ಬೇಡಿಕೊಳ್ಳುತ್ತೇವೆ, ನಮ್ಮನ್ನು ತೊಳೆ. ಇಸ್ಕರಿಯೋತ ಯೂದನಂತೆ ನಾವಿರುವುದು ಬೇಡಪ್ಪ. ದಯಮಾಡಿ ನಮ್ಮನ್ನು ಕ್ಷಮಿಸು, ನಮಗೆ ಕೃಪೆ ತೋರಿಸು. ಯಾರೆಲ್ಲ ಈ ವಾಕ್ಯಗಳನ್ನು ಇದುವರೆಗೂ ಕೇಳಿದ್ದಾರೋ ಇವರ ಜೀವಿತಗಳಲ್ಲಿ ಒಂದು ಹೊಸ ತೀರ್ಮಾನವನ್ನು ತೆಗೆದುಕೊಳ್ಳಲಿ, ನಿನ್ನನ್ನು ಅನುಸರಿಸಲಿ, ನಿನ್ನ ನಾಮ ಮಹತ್ವಕ್ಕಾಗಿ ಜೀವಿಸಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನೀವು ಒಳ್ಳೆಯವರು ಕರ್ತನೇ, ನಿನಗೆ ಸ್ತೋತ್ರ. ಪವಿತ್ರನೇ, ನಿನಗೆ ಸ್ತೋತ್ರ. ಪರಿಶುದ್ಧನೇ, ನಿನಗೆ ಸ್ತೋತ್ರ. ಈ ನಮ್ಮ ಮೊರೆಯನ್ನು ಆಲಿಸಿ ಸದುತ್ತರವನ್ನು ಕೊಟ್ಟು
ಈ ದೇವ ಮಕ್ಕಳನ್ನೆಲ್ಲ ಆಶೀರ್ವದಿಸಿ ಶಾಂತಿ, ಸಮಾಧಾನ, ಆರೋಗ್ಯ, ಕೃಪೆಗಳು, ಅಗತ್ಯವಾದ ಎಲ್ಲ ಕಾರ್ಯಗಳನ್ನು ಕೊಟ್ಟು ಈ ಬರುವ 3 ದಿನಗಳು ಅತ್ಯುನ್ನತವಾದಂಥ ಹೊಸ ಚೈತನ್ಯವನ್ನು ಹೊಂದಿಕೊಳ್ಳುವುದು ಮಾತ್ರವಲ್ಲದೆ ನಿನ್ನ ಅನುಭವವನ್ನು ಅವರು ಹೊಂದಿಕೊಂಡು ಭೂಲೋಕವನ್ನು, ಭೂಮಿಯನ್ನು, ಇತಿಹಾಸವನ್ನು, ಆತ್ಮೀಕತೆಯನ್ನು ದೇವರೇ ಮಾರ್ಪಡಿಸಿದಂಥ ನಿನ್ನ ಕೃತ್ಯಗಳನ್ನು ನೆನೆಸುವುದಕ್ಕೆ ಸಹಾಯ ಮಾಡು. ಇವರನ್ನು, ಇವರ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದವನು, ಜೊತೆಗಿರುವಾತನು, ಸಹಾಯ ಮಾಡುವಾತನು, ಸಂತೈಸುವಾತನಾಗಿರುವ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಧನ್ಯವಾದ. ಶಲೋಮ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಆಮೇನ್.